ಇವತ್ತಿನ ಕಾರ್ಯಕ್ರಮದಲ್ಲಿ ಸೂರ್ಯ ಗ್ರಹದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸೂರ್ಯ ಗ್ರಹದ ಅನುಗ್ರಹ ಇದ್ರೆ ಆರೋಗ್ಯ ಪ್ರಾಪ್ತಿಯಾಗತ್ತಾ? ವ್ಯಾಪಾರ ವ್ಯವಹಾರಗಳಲ್ಲಿ ಏಳಿಗೆಯನ್ನ ಕಾಣಬೇಕು ಅಂತ ಅಂದ್ರೆ ಸೂರ್ಯನ ಅನುಗ್ರಹ ಹೇಗಿರಬೇಕಾಗತ್ತೆ? ಎಲ್ಲ ವಿಚಾರದ ಬಗ್ಗೆ ತಿಳಿಸ್ಕೊಡ್ಲಿಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಖ್ಯಾತ ಜ್ಯೋತಿಷಿಗಳು, ಆಧ್ಯಾತ್ಮಿಕ ಚಿಂತಕರಾದ ಶ್ರೀರಾಮಮೂರ್ತಿ ಆಚಾರ್ಯ ತಾಮ್ರಪರ್ಣಿ ಗುರೂಜಿ. ಗುರುಗಳೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನಿ ಶ್ರೀಮತ್ ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಕರೋತು ಮಮ ಕಲ್ಯಾಣಂ ಹರಿಃ ಹಯಮುಖಾಭಿದಃ ಗುರುಶ್ಚ ಮಧ್ವನಾಮಾಮೇ ವರದೋಸ್ತು ನಿರಂತರಂ. ಗುರುಜಿ, ಇವತ್ತಿನ ವಿಶೇಷ, ಇವತ್ತು ಶನಿವಾರದಂದು ಸೂರ್ಯ ಗ್ರಹದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸೂರ್ಯ ಅಂದಿದ ತಕ್ಷಣ ವೈಜ್ಞಾನಿಕ ಕಾರಣ ಇರೋದು ಸಕಲ ಚಲಾಚರಗಳಿಗೂ ಕೂಡ ಆತ ಜೀವವನ್ನ ತುಂಬುತ್ತಾನೆ ಅಂತ. ಹಾಗಾದ್ರೆ ಆಧ್ಯಾತ್ಮಿಕವಾಗಿ ಜ್ಯೋತಿಷ್ಯದ ಪ್ರಕಾರ ಸೂರ್ಯನ ಮಹತ್ವ ಏನು? ಪ್ರತಿಯೊಂದು ದಿವಸವೂ ಒಂದೊಂದು ಗ್ರಹದ ಮಹತ್ವ. ಗ್ರಹದ ಮಹತ್ವ ಗೊತ್ತಾದರೆ ನಾವು ದಶಾಭುಕ್ತಿ ಬಗ್ಗೆ ಮಾತಾಡಿದ್ವಿ. ದಶಾಭುಕ್ತಿ ಬಗ್ಗೆ ತಿಳ್ಕೊಂಡ್ರೆ ಜೀವನದ 50% ಗೊತ್ತಾಗುತ್ತೆ. ನಂತರ ಗೋಚಾರದ ಬಲ, ಗೋಚಾರ ಬಲದಿಂದ ಲಗ್ನದಿಂದ ರಾಶಿಯಿಂದ ಒಬ್ಬ ಮನುಷ್ಯನ ಜೀವನ ಹೇಗಿರಬೇಕು ಯಾಕಿಲ್ಲ ಎಲ್ಲವನ್ನು ಕ್ಲಿಯರಾಗಿ ಗೊತ್ತಾಗತ್ತೆ. ಸರಿ, ಯಾವುದಾದ್ರೂ ಮಣಿ ಮಂತ್ರ ದಾನ ಇದರಿಂದ ಪರಿಹಾರಗಳನ್ನು ಕಂಡುಹಿಡಿಬೋದಾ? ಯಾವ ಗ್ರಹಗಳು ವೀಕ್ ಇದೆಯೋ, ನನ್ನ ರಾಶಿಗೆ ತಕ್ಕ ಹರಳಲ್ಲ, ಅದು ಇರುತ್ತೆ ಸ್ಟ್ಯಾಂಡರ್ಡ್, ಅದು ಎಲ್ರಿಗೂ ಗೊತ್ತು. ನೀವು ಒಂದು ಅಂಗಡಿಗೆ ಹೋದರೆ ಅಲ್ಲಿ ಪ್ರಿಂಟ್ ಹಾಕ್ಬಿಡ್ತಾರೆ. ಸೂರ್ಯ ಅಂದ ಕೂಡಲೇ ಮಾಣಿಕ್ಯ, ಚಂದ್ರ ಅಂದ ಕೂಡಲೇ ಮುತ್ತು, ಮತ್ತು ಕುಜ ಅಂದ ಕೂಡಲೇ ಹವಳ, ಬುಧ ಅಂದ ಕೂಡಲೇ ಎಮ್ರಾಲ್ಡ್ ಗ್ರೀನ್, ಮತ್ತು ಶುಕ್ರ ಅಂದ ಕೂಡಲೇ ವಜ್ರ, ಶನಿ ಅಂದ ಕೂಡಲೇ ನೀಲ, ರಾಹು ಅಂದ ಕೂಡಲೇ ಗೋಮೇಧಕ, ಮತ್ತು ಕೇತು ಅಂದ ಕೂಡಲೇ ವೈಡೂರ್ಯ. ಈಗ ಫಿಕ್ಸ್ ಅದು. ಆವಾಗ ಅದನ್ನೇ ನಾವು ಈಗ ಯೂಸ್ ಮಾಡಿದ್ರೆ ಆಗಲ್ಲ. ನಮ್ಮ ಗ್ರಹಗತಿಗಳಲ್ಲಿ ಕುಂಡಲಿಯಲ್ಲಿ ಯಾಕೆ ನಮಗೆ ಪರವಾಗಿ ಕೆಲವೊಂದು ಗ್ರಹಗಳಿಲ್ಲ, ಆ ಗ್ರಹಗಳನ್ನು ಹೇಗೆ ನಾವು ಉತ್ಸಾಹಪಡಿಸ್ಬೇಕು? ಒಬ್ಬರಿಗೆ ಒಂದು ತಿಂಡಿ ಇಷ್ಟ, ಅದು ಬೇಡ ನನಗೆ ಇದು ತಗೋ ಅಂತಂದರೆ ನನಗೆ ಇಷ್ಟ ಇಲ್ಲಪ್ಪ ಬೇಡ ಅಂತ ಹೇಗಂತದು ಆ ಗ್ರಹಗಳನ್ನು ಇಂಪ್ರೂವ್ಮೆಂಟ್ ತರಬೇಕು, ಆ್ಯಕ್ಟಿವೇಶನ್ ಅಂತ ಕರಿತೀವಿ. ಗುರು, ಚಂದ್ರ, ಬುಧ, ಶುಕ್ರ 4 ಒಳ್ಳೇದು ಮಾಡದೇ ಇದ್ದರೂ ಕೆಟ್ಟದ್ದು ಮಾಡಲ್ಲ. ಇವುಗಳೆಲ್ಲ ಮತ್ತಷ್ಟು ಸೂರ್ಯ, ಕುಜ, ರಾಹು, ಕೇತು, ಶನಿ, ಈ 5 ಗ್ರಹಗಳು ತೊಂದರೆ ಮಾಡುವ ಸಾಧ್ಯತೆ ಉಂಟು. ಶನಿ ಅಂತ ತೊಗೊಂಡ್ರೆ ಆಯುಷ್ಯಕಾರಕ, ಮಂಗಳ ಅಂತ ತೊಗೊಂಡ್ರೆ ತಡವಾಗಿ ಮದುವೆ ಅಥವಾ ಭೂಮಿ, ಬ್ಲಡ್ಡು, ಬ್ರದರ್ಸು. ಮತ್ತು ತಿರ್ಗಾ ರಾಹು ತೊಗೊಂಡ್ರೆ ತಂದೆ ವರ್ಗ, ಚರ್ಮ ಕಾಯಿಲೆ. ಕೇತು ಅಂತ ತೊಗೊಂಡ್ರೆ ತಾಯಿ ವರ್ಗ, ಚರ್ಮ ಕಾಯಿಲೆ. ಶನಿ ಅಂತ ತೊಗೊಂಡ್ರೆ ಉದ್ಯೋಗ, ಇದರಲ್ಲಿ ಪೆಟ್ಟು ಬಿಡುತ್ತೆ. ಸೊ ಇದರಲ್ಲಿ ಯಾವುದಾದ್ರು ವೀಕ್ ಇದ್ದರೆ ಅದನ್ನು ಸಮಾಧಾನ ಪಡಿಸೋದು ಹೇಗೆ? ಎಲ್ಲಿಯೋ ನೂರಾರು ಕಿಲೋಮೀಟ್ರ್ ಮೈಲಿಗಟ್ಟಲೆ ಇರುವ ಗ್ರಹಗಳು ನಮಗೇನ್ರಿ ಮಾಡ್ತದೆ? ಇದೊಂದು ದೊಡ್ಡ ಪ್ರಶ್ನೆ, ಒಳ್ಳೆಯ ಪ್ರಶ್ನೆನೇ. ಬೆಳಗ್ಗೆದ್ದು ಕೂಡಲೇ 8 ಕೋಟಿ ಎಷ್ಟೋ ಲಕ್ಷ ಕಿಲೋಮೀಟ್ರ್ ದೂರದಲ್ಲಿರುವ ಸೂರ್ಯ ಮುಳುಗಿ ಒಂದು 3 hours to 5 hours ಮ್ಯಾಕ್ಸಿಮಮ್. ಅದನ್ನು ಬದಲಾಯಿಸೋರಿದ್ದಾರೆ. ಮಲಗ್ತೀವಿ, ರೆಸ್ಟ್ ಬೇಕು. ಅವನು ಎದ್ದು ಕೂಡಲೇ ಉದಿಸಿದ ಭಾಸ್ಕರ ಅಂದ ಕೂಡಲೇ ಬೇಗ ಹೇಳಬೇಕು, ಆಫೀಸ್ಗೆ ಹೋಗಬೇಕು. ಪೂಜೆ ಬೇಡ, ಪುನಸ್ಕಾರ ಬೇಡ, ಆಫೀಸು ಬಾಸು ಬೈತಾರೆ. ನಮ್ಮನ್ನು ಯಾರು ಕೇಳೋರಿಲ್ಲ, ಹೇಳೋರಿಲ್ಲ. ಬೆಳಗ್ಗೆ ಬಚ್ಚಲ ಮನೆಯಿಂದಲೇ ಡ್ರೆಸ್ ಹಾಕ್ಕೊಂಡು ಬಂದು ಈ ಕೈ ಮುಗಿದ್ಬಿಟ್ಟು ಓಡು. ಒಬ್ಬರು ಶೂ ಕಟ್ತಿರಬೇಕು, ಒಬ್ಬರು ಹೆಗಲ ಮೇಲೆ ಮಕ್ಕಳನ್ನು ಶೂ ಕಟ್ಟೋಕ್ಕೆ ಇಲ್ಲಿಗೆ ಶೂವನ್ನು ಇಟ್ಟು ಕಟ್ಟೋದು, ತೊಡೆ ಮೇಲೆ ಇಟ್ಟು ಕಟ್ಟೋದು. ನಾಳೆ ಅದೇ ಶೂವಿನಿಂದ ಒದಿಸ್ಕೊಳ್ಳುವ ಪರಿಸ್ಥಿತಿ ಬರ್ತದೆ. ಆಗ ಯಾಕೆ ಹಂಗಾಯಿತು ಅಲ್ಲ, ಯಾವ ಕೆಲಸಗಳನ್ನು ಆಧ್ಯಾತ್ಮಿಕವಾಗಿ ಅವರಿಗೆ ಅದ್ಭುತವಾಗಿ ಬೋಧನೆಯನ್ನು ಕೊಟ್ಟು ಏಳು ಬೇಗ ಎದ್ದು ಕೂಡಲೇ ಸೂರ್ಯ ಬೆಳಗಾಯ್ತು ನೋಡು ಅನ್ನೋದು ಹೇಗೆ? ಸೂರ್ಯ ಹುಟ್ಟಿದ ಕೂಡಲೇ ಸ್ನಾನ, ಚೂರು ನಿಂಗತಿ, ತಿಲಕ ಅಥವಾ ನಾಮ ಅಥವಾ ದೇವ್ರ ಪ್ರಾರ್ಥನೆ, ಶ್ಲೋಕಗಳು ಆಯಿತಾ, ಎಲ್ಲ ಮಾಡ್ತೆ. ಬಾ ಕಳಕ್ಕೆ ಕೂತ್ಕೋ, ತಿಂಡಿ ತಿನ್ನು, ಊಟ ಮಾಡು, ಕೈ ತೊಳ್ಕೊ, ಡ್ರೆಸ್ ಹಾಕೋ. ಇದು ಪದ್ಧತಿ ಆರಂಭದಿಂದ ಬಂದರೆ ಅವರು ಚೆನ್ನಾಗೇ ಇರ್ತಾರೆ ಲೈಫಲ್ಲಿ. ಹಂಗಾರೆ ಹಿಂಗೆ ಮಾಡಿದವ್ರು ಚೆನ್ನಾಗಿರಲ್ಲ ಅಲ್ಲ.
ಇದೆಲ್ಲ ಬೇಸಿಕ್ ಪ್ರಾಕ್ಟೀಸಸ್ ಇರಬೇಕು. ಯಾತಕ್ಕೆ ಇಷ್ಟು ಮಾತು? ಸೂರ್ಯ ಉದಯ ಆಗಲಿಕ್ಕಿಂತ ಮುಂಚೆ ನಾವು ಹೇಳಬೇಕು. ಸೂರ್ಯ ಕೇಳ್ತಾನೆ, ಎಲ್ಲವನ್ನು ಕೊಟ್ಟೆ ನಿನಗೆ, ಮುಖ್ಯ ಆರೋಗ್ಯವನ್ನು ಕೊಟ್ಟೆ, ಬೆಳಕು ಕೊಟ್ಟೆ, ಹಸಿರು ಕೊಟ್ಟೆ, ತಂದೆ ವರ್ಗದ ಸುಖವನ್ನು ಕೊಟ್ಟೆ. ಪ್ರತಿಯೊಂದು ಈ ಬೇಸಿಗೆ ಅನ್ಬೋದು. ಈಗ ನಮ್ಮಲ್ಲಿರುವ ಕೆಟ್ಟದೆಲ್ಲ ಬೆವರು ರೂಪದಲ್ಲಿ ಆಚೆಗೆ ಹಾಕಿದೆ. ನೀ ಮಾಡೋದೇನು? ನನಗೆ ಒಂದೇ ಒಂದು ಉಪಕಾರ, ನಾನು ಬರಬೇಕಾದ್ರೆ ಕಾಲು ನೀಡಿಸ್ಕೊಂಡು ಮಲಗಿರಬೇಡ, ಏಳು ಮೇಲೆ. ದೇವರಿಗೆ ಹೇಳ್ತಾರೆ, ಕೌಶಲ್ಯ ಸುಪ್ರಜಾ ರಾಮ ಪೂರ್ವಾ ಸಂಧ್ಯಾ ಪ್ರವರ್ತತೆ ಉತ್ತಿಷ್ಟ ನರಶಾದ್ಯೂಲಂ ಕರ್ತವ್ಯಂ ದೈವಮಾನ್ವಿತಂ. ಮಲಗಿದ್ನಂತೆ ರಾಮ ಒಂದು ಕಡೆಯಲ್ಲಿ. ವಿಶ್ವಾಮಿತ್ರರು ಹೋಗಿ ಎಬ್ಬಿಸ್ತಾರೆ, ಹೇ ಕೌಶಲ್ಯ ಸುಪ್ರನಾದ ರಾಮಚಂದ್ರ, ಪೂರ್ವದಲ್ಲಿ ಸಂಧ್ಯಾ ಉದಿಸ್ತಾ ಇದ್ದಾನಪ್ಪ, ಏಳು, ಕರ್ತವ್ಯ ಅನ್ನೋದು ದೈವಕ್ಕೆ ಸಮಾನ, ಏಳು ಮೇಲೆ. ಎಬ್ಸಿದಂತೆ, ದೇವರನ್ನೂ ಬಿಡಲಿಲ್ಲ. ಹಾಗಾಗಿ ಸೂರ್ಯ ಉದಯ ಅರುಣೋದಯ ಸಮಯದಲ್ಲಿ ಬೇಕಾದ ಪರೀಕ್ಷೆ. ಇವತ್ತಿನಿಂದ, ಈ ಕ್ಷಣದಿಂದಲೇ, ಇವತ್ತಿನಿಂದಲೇ ಯಾರು ಬೆಳಗ್ಗೆ ಎದ್ದು ಬೇಗ ಏಳುವ ಅಭ್ಯಾಸ, ಬಿಫೋರ್ 6 o'clock, ಅವ್ರ ಜೀವನ ಉದ್ದಕ್ಕೂ ನೋಡಿ ಹೇಗಿದೆ. ನಾನು ಹೇಳೋದೇ ಬೇಡ. ಎಲ್ಲರಿಗೂ ನಿದ್ದೆ ಬರುತ್ತೆ, ಎಲ್ಲರಿಗೂ ಸೋಮಾರಿತನ, ಎಲ್ಲರೂ 12 ಗಂಟೆ ಶಿಫ್ಟು, ರಾತ್ರಿ 1 ಗಂಟೆ ತನಕ ಆಗಲಿ. ಬೆಳಗ್ಗೆ ಸೂರ್ಯ ಉದಯಕ್ಕೆ ಮುಂಚೆ ಎದ್ದು ನೋಡಿ. ಕಷ್ಟ ಆಗ್ಬೋದು, ಆಗಲಿ, ಕಷ್ಟ ಆದರೂ ಚಿಂತೆ ಇಲ್ಲ. ಅವ್ರ ಲೈಫ್ ಸ್ಟೈಲು, ಅವರ ಜೀವನ, ಅವರ ಹಣಕಾಸು, ಅವರ ವಿಚಾರ ಹೇಗಿರುತ್ತೆ ತಿಳ್ಕೊಳ್ಳಿ. ಅರುಣೋದಯದಲ್ಲಿ ಎದ್ದು ನಾವು ಕಾರ್ಯಗಳನ್ನು ಪ್ರಾರಂಭ ಮಾಡಲಿಕ್ಕೆ ಸೂರ್ಯನ ಅನುಗ್ರಹ ಪ್ರಧಾನವಾದ ಗ್ರಹ, ಅದು ಅನುಕೂಲ ಮಾಡಿಕೊಡ್ತದೆ ನಮಗೆ. ಓಕೆ. ಹೀಗೆ ಆ ಸೂರ್ಯ ತಂದೆ ವರ್ಗವನ್ನು, ಇನ್ನು ಬಾಕಿ ಉಳಿದ ವಿಷಯ ಎಲ್ಲ ಹೇಳುವ. ಸೂರ್ಯನ ಕೆಲಸ ಏನು, ಅವನು ಏನು ಮಾಡ್ತಾನೆ ಮತ್ತೆ ಹೇಳು. ಅಂದರೆ ಸೂರ್ಯನೇ ಉದಯಿಸ್ತಾ ಅಂತ ಅಂದಮೇಲೆ ನಾವ್ಯಾಕೆ ಮಲಗಿರಬೇಕು, ನಾವು ಎದ್ದು ಕಾರ್ಯಾರಂಭ ಮಾಡೋಣ ಅನ್ನೋದನ್ನು ನೀವು ಹೇಳ್ತಾ ಇದ್ರಿ ಗುರೂಜಿ. ಓಕೆ ವೀಕ್ಷಕರೇ, ಸೂರ್ಯನ ಮಹತ್ವದ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ ಪುಟ್ಟ ವಿರಾಮದ ನಂತರ. ವಿರಾಮದ ನಂತರ ದಿವ್ಯ ಜ್ಯೋತಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಗುರುಜಿ, ನೀವು ಹೇಳ್ತಾ ಇದ್ರಿ ಸೂರ್ಯೋದಯಕ್ಕೂ ಮುನ್ನ ನಾವು ಎದ್ದು ನಮ್ಮ ಕೆಲಸಗಳನ್ನು ಪ್ರಾರಂಭಿಸಿದರೆ ಸೂರ್ಯನ ಅನುಗ್ರಹ ನಮ್ಮ ಮೇಲೆ ಇರುತ್ತೆ, ವ್ಯಾಪಾರ ವ್ಯವಹಾರಗಳಲ್ಲಿ ಏಳಿಕೆ ಆಗುತ್ತೆ, ಆರೋಗ್ಯ ಅಭಿವೃದ್ಧಿ ಆಗುತ್ತೆ, ಹೇಗಿರುತ್ತೆ ಅನ್ನೋದನ್ನ ನೀವೇ ನೋಡಿ ಅಂತ ಹೇಳ್ತಾ ಇದ್ರಿ, ಪ್ರಯೋಗ ಮಾಡಿ ಅನ್ನೋದನ್ನ ಹೇಳ್ತಾ ಇದ್ರಿ. ವ್ಯಾಪಾರ ವ್ಯವಹಾರಗಳ ಏಳಿಗೆಯಲ್ಲಿ ಸೂರ್ಯನ ಮಹತ್ವ ಹೇಗಿರುತ್ತೆ ಗುರುಜಿ? ಅವನ ಏನು ಪ್ರಭಾವ ಹೇಗಿರುತ್ತೆ? ಯಥಾ ರಾಜ ತಥಾ ಪ್ರಜಾ ಅಂತ ಒಂದು ಗಾದೆ ಇದೆ. ರಾಜ ಹೇಗೋ ಹಾಗೆ. ಅವನು ಭಾಸ್ಕರ ಅನ್ನೋ ಸೂರ್ಯನಾರಾಯಣ, ತಂದೆ ವರ್ಗವನ್ನು ಸೂಚಿಸುವವನು. ತಲೆಗೆ ಈ ಬ್ರೈನ್ ಏನಿದೆ ಅದಕ್ಕೆ ಅಧಿಪತಿ, ಚರ್ಮದ ಒಂದು ಸ್ಟ್ರೆಂಗ್ತ್ ಕೊಡುವಂಥವನು. ಆರೋಗ್ಯಂ ಭಾಸ್ಕರಾದಿಚ್ಛೇತ್, ಭಾಸ್ಕರನ ಅನುಗ್ರಹ ಇದ್ರೇ ಆರೋಗ್ಯ ಸಿಗೋದು, ಆರೋಗ್ಯವೇ ಭಾಗ್ಯ. ಇವೆಲ್ಲ ಒಂದು ಸ್ಲೋಗನ್ಗಳು ಇವೆಲ್ಲ. ಓಕೆ, ಈ ಬಗ್ಗೆ ಮಾತಾಡೋಣ. ಈಗ ಒಬ್ರು ಕಾಲರ್ ಇದ್ದಾರೆ, ಶೈಲಜಾ ಅಂತ ಚಿಕ್ಕಮಗಳೂರಿನಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಶೈಲಜಾ. ನಮಸ್ತೆ ಮೇಡಮ್. ಹೇಳಿಮ್ಮ, ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಮಗನ ಬಗ್ಗೆ ಕೇಳಬೇಕಿತ್ತು. ಈಗ ಫೋನ್ ಮಾಡಿದ್ದೆ ನಾನು ಒಂದ್ಸಲ. ಓಕೆ, ಅವರ ಹೆಸರು ಹೇಳಿಮ್ಮ. ದೀಕ್ಷಿತ್ ಅಂತ. ಹುಟ್ಟಿದ ದಿನಾಂಕ ತಿಳಿಸಿ. 24/8/2002. ಸರಿ, ರಾಶಿ ನಕ್ಷತ್ರ ತಿಳಿಸಿ. ಪೂರ್ವಭಾದ್ರ ನಕ್ಷತ್ರ, ಕುಂಭರಾಶಿ. ಸರಿ ಮಾ, ಗುರುಜಿ ಇದ್ದಾರೆ, ಮಾತನಾಡಿ. ಹೇಳಿ. ನಮಸ್ತೆ ಗುರುಜಿ. ನಮಸ್ಕಾರ. ನಾನೊಂದ್ಸಲ ಫೋನ್ ಮಾಡಿದ್ದೆ ನಿಮಗೆ. ಅದೇ ತಾಮ್ರ ತಟ್ಟೆಲಿ ದೀಪ ಕೇಳಿದ್ರಿ. ತಾಮ್ರನ? ಹಿತ್ತಾಳ ತಟ್ಟೆಲಿ. ಮತ್ತೆ ತಾಮ್ರ ಅಂತಿದ್ದೀರಿ? ಸಾರಿ. ಆಯ್ತು, ಹೇಳಿ. ಅದೇ ಅವನು PUC ಫೇಲ್ ಮಾಡ್ಕೊಂಡಿದ್ದಾನೆ. ಸೈನ್ಸ್ ತಗೊಂಡಿದ್ದ. ಆರೋಗ್ಯ ಪ್ರಾಬ್ಲಮ್ ಇತ್ತಾ? ಆರೋಗ್ಯ ಪ್ರಾಬ್ಲಮ್ ಇತ್ತು, ಒಂದು ಸ್ವಲ್ಪ ಪರವಾಗಿಲ್ಲ ಗುರುಜಿ. ಸರಿ, ಆಯ್ತು ಆಯ್ತು. ದೀಪ ಹಚ್ಚಿದ್ರ ತಾಮ್ರದ ಹಿತ್ತಾಳೆ ತಟ್ಟೆಲಿ? ಹೌದು ಗುರುಜಿ, ಹಚ್ಚಿದ್ದೆ. ಹಚ್ಚಿದ ಮೇಲೆ ಸ್ವಲ್ಪ ಇಂಪ್ರೂವ್ಮೆಂಟ್ ಸಿಕ್ತಾ? ಪರವಾಗಿಲ್ಲ. ವೆರಿ ಗುಡ್. ಈಗೇನು ಕೇಳಬೇಕು? ಅದೇ ಅವನು ಫಸ್ಟ್ PUC PCM ಬಿಟ್ಟು ಕೊಡ್ತಿದ್ವಿ, ಫೇಲ್ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಈಗ ಆರ್ಟ್ಸಿಗೆ HPK ತಗೊಂತೀನಿ ಅಂತ ಹೇಳ್ತಿದ್ದಾನೆ. ಎಂಥದ್ದು? HPK ಕನ್ನಡ ಸಬ್ಜೆಕ್ಟ್ ತಗೊಂತೀನಿ ಅಂತ. ನೋಡಿ, ಅವ್ರಿಗೆ ಯಾವುದು ಟೇಸ್ಟು ಇಷ್ಟನೋ ಅದನ್ನು ಪೂರ್ವಭಾದ್ರ ನಕ್ಷತ್ರ
ಕುಂಭರಾಶಿಗೆ ನಾವು ತಿಳ್ಕೊಂಡ್ರಷ್ಟು ಚೆಂದ ಇರಲಿಲ್ಲ ಟೈಮು. ಈಗ ಶುರು ಆಗಿದೆ, ಏನು ಭಯ ಇಲ್ಲ, ಎಲ್ಲ ಕಾರ್ಯಕ್ರಮಗಳು ಸುಸೂತ್ರ ಆಗತ್ತೆ. ಅದಕ್ಕಾಗಿ ನಿಮ್ಮನೇನು ಪಶ್ಚಿಮದಲ್ಲಿ ಯಾವ್ದಾದ್ರು ಹೆಣ್ಣು ದೇವ್ರ ಗುಡಿ ಇರಬೇಕಲ್ಲ? ಇದೆ, ಹೋಗ್ತೀನಿ ಗುರುಜಿ, ಎಲ್ಲ ಎದುರುಗಡೆನೇ ಇದೆ. ವೆರಿ ಗುಡ್. ಅಲ್ಲಿಗೆ ಹೋಗಿ ದರ್ಶನ ಮಾಡ್ಕೊಂಡು ಬನ್ನಿ. ಕಂಟಿನ್ಯೂಸ್ ಎಳ್ನೀರು ಕೊಡಿ, ತಂಪು ಮಾಡಿ. ದೇವ್ರಿಗೆ ತಂಪು ಆದರೆ ದೇವ್ರು ನಮ್ಮನ್ನು ಚೆನ್ನಾಗಿಟ್ಟಿರ್ತಾನೆ, ಒಳ್ಳೇದಾಗ್ತದೆ. ಏನು ಗಾಬರಿ ಆಗಬೇಡಿ. ಅವ್ರು ಏನು ಟೇಸ್ಟೋ ಅದರಲ್ಲೇ ಓದಲಿ, ಒಳ್ಳೇದಾಗಲಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಮತ್ತೊಬ್ರು ಕಾಲರ್ ಇದ್ದಾರೆ, ನಟರಾಜ್ ಅಂತ ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ನಟರಾಜ್. ನಮಸ್ಕಾರ ಮೇಡಮ್. ಹೇಳಿ, ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಬಗ್ಗೆ ಹುಟ್ಟಿದ ದಿನಾಂಕ ತಿಳಿಸಿ. 19/12/1987. ಓಕೆ. ರಾಶಿ ನಕ್ಷತ್ರ ತಿಳಿಸಿ. ವೃಶ್ಚಿಕ ರಾಶಿ, ಅನುರಾಧ ನಕ್ಷತ್ರ. ಓಕೆ, ಗುರುಜಿ ಇದ್ದಾರೆ, ಮಾತನಾಡಿ. ಹೇಳಿ. ನಮಸ್ಕಾರ ಗುರುಜಿ. ನಮಸ್ಕಾರ. ನಮ್ದು ಮದುವೆ 3 years ಇಂದ ಟ್ರೈ ಮಾಡ್ತಾ ಇದೀವಿ, ಆದ್ರೆ ಮದುವೆ ಆಗ್ತಾನೆ ಇಲ್ಲ. ಎಲ್ಲ ಅಂದ್ರೆ ಟ್ರೈ ಮಾಡ್ತಾ ಇದೀವಿ, ಆದ್ರೆ ಒಂದು ಬರ್ತಾ ಇಲ್ಲ ಗುರುಜಿ. ಯಾವ ರಾಶಿ, ಯಾವ ನಕ್ಷತ್ರ? ವೃಶ್ಚಿಕ ರಾಶಿ, ಅನುರಾಧ ನಕ್ಷತ್ರ. 7.5 ಇತ್ತಲ್ಲ, ಅದು ಗೊತ್ತಲ್ಲ ಅದ್ರ ಬಗ್ಗೆ? ಗೊತ್ತು ಗುರುಜಿ, ನೋಡ್ತಾ ಇದ್ದೆ ಕಾರ್ಯಕ್ರಮದಲ್ಲ, ನಿಜವಾಗ್ಲೂ 7.5 ವೃಶ್ಚಿಕ ರಾಶಿಗೆ ನಡೀತಾ ಇದೆ, ಹೌದಾ? ಹೌದು. ಅದರಿಂದ ಸ್ವಲ್ಪ ಏರುಪೇರುಗಳು, ಟೆನ್ಷನ್ಸ್ ಆಗುತ್ತೆ. ಈ ಮುಂದಿನ ತಿಂಗಳಲ್ಲಿ ಭಾಳ ಒಳ್ಳೆಯ ವಿಷಯಗಳು ಪ್ರಾರಂಭ ಆಗುತ್ತೆ. ನಿಮ್ಮನೆಯಿಂದ ಉತ್ತರ ದಿಕ್ಕಿನಲ್ಲಿ ನೀವು ಮದುವೆ ಮಾಡಿಕೊಳ್ಳೋರು ಇದ್ದಾರೆ, ಅವ್ರ ಬಗ್ಗೆ ಸ್ವಲ್ಪ ಗಮನ. ನಿಮಗೂ ಪರಿಚಯ ಇತ್ತು, ಹಿಂದೊಮ್ಮೆ ಯಾವಾಗಲೂ ಕೇಳಿದ್ರು, ಆದರೆ ಅದು ಯಾಕೋ ಮುಂದುವರಿಲಿಲ್ಲ. ಈಗ ಮುಂದುವರಿಯುವ ಸಾಧ್ಯತೆ ಉಂಟು. ನನ್ನ ಪ್ರಕಾರ ವೈಶಾಖ ಮಾಸದಲ್ಲಿ, ಅಂದರೆ ಮೇ ಆದಮೇಲೆ ಆಗುತ್ತೆ. ಒಳ್ಳೆಯದಾಗಲಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಮತ್ತೊಬ್ರು ಕಾಲರ್ ಇದ್ದಾರೆ, ಸುಮಾ ಅಂತ ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಸುಮಾ. ನಮಸ್ಕಾರ ಮೇಡಮ್. ಹೇಳಿಮ್ಮ, ಯಾರ ಬಗ್ಗೆ ಕೇಳಬೇಕಿತ್ತು ಸುಮಾ? ನಮ್ಮ ಮಗನ ಬಗ್ಗೆ ಕೇಳಬೇಕಾಗಿತ್ತು. ಅವರ ಹೆಸರು ಹೇಳಿಮ್ಮ. ಪ್ರಮೋದ್ ಅಂತ. ಸರಿ, ಹುಟ್ಟಿದ ದಿನಾಂಕ ತಿಳಿಸಿ. 13/6/90. ರಾಶಿ ನಕ್ಷತ್ರ ತಿಳಿಸಿಮ್ಮ. ಧನಿಷ್ಠ 1ನೇ ಪಾದ, ಮಕರ ರಾಶಿ. ಹೌದಾ? ಓಕೆ, ಗುರುಜಿ ಇದ್ದಾರೆ, ನಿಮ್ಮ ಸಮಸ್ಯೆ ಏನಿದೆ ಮಾತನಾಡಿಮ್ಮ. ಹೇಳಿ. ಗುರುಜಿ, ನಮ್ಮ ಮಗನ ಮದುವೆ ಬಗ್ಗೆ ಕೇಳಬೇಕಾಗಿತ್ತು. ಏನಾಗ್ತಾ ಇದೆ, ಏನಾಗಿಲ್ಲ, ಸ್ವಲ್ಪ ಅದ್ರ ಮಾಹಿತಿ ಕೊಡಿ. ಇಲ್ಲ, ಈಗ ಶುರು ಮಾಡ್ತಾ ಇದೀವಿ ಗುರುಜಿ. ಅವನಿಗೆ ಅಷ್ಟೇ ತಾನೇ, ಅದಕ್ಕೆ ನಾನು ಈ ರೀತಿ ಕೇಳಿದ್ದು. ಅಲ್ಲ, 29 ವರ್ಷ ಆಯ್ತಲ್ಲ ಗುರುಜಿ. ನೀವು ಯಾಕೆ ಲೇಟಾಗಿ ಶುರು ಮಾಡಿದ್ರಿ? ಅಲ್ಲ, ಅವನು ಓದ್ತಾ ಇದ್ದ, ಅದಕ್ಕೆ. ಏನೋ ಒಂದು ಕಾರಣ ಇರುತ್ತಲ್ವಾ, ಚಿಂತೆ ಮಾಡಬೇಡಿ. ಇನ್ನೊಂದ್ಸತಿ ರಾಶಿ ನಕ್ಷತ್ರ ಹೇಳಿ. ಧನಿಷ್ಠ 1ನೇ ಪಾದ, ಮಕರ ರಾಶಿ. ಮಕರ ರಾಶಿ. ಸ್ವಲ್ಪ ಸ್ವಾಭಿಮಾನ, ಹಠ, ಕೋಪ ಎಲ್ಲ ಇರುತ್ತೆ. ಇದೆ ಗುರುಜಿ. ಆಯ್ತು, ಸರಿ ಹೋಗುತ್ತೆ, ಏನು ಗಾಬರಿ ಆಗಬೇಡಿ. ಆಂಜನೇಯನ ಗುಡಿಗೆ ವಿಳೆದೆಲೆ ಹಾರ ಹಾಕಿ ಜೇನುತುಪ್ಪದ ಅಭಿಷೇಕ ನೀವು ಮಂಗಳವಾರ ಅಥವಾ ಶನಿವಾರ ಕೊಡಿ, ಒಳ್ಳೆಯದಾಗ್ತದೆ. ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಮತ್ತೊಬ್ರು ಕಾಲರ್ ಇದ್ದಾರೆ, ರೇಣುಕಮ್ಮ ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ರೇಣುಕಮ್ಮ ಅವರೇ. ನಮಸ್ತೆ. ಹೇಳಿಮ್ಮ, ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಮಗನ ಬಗ್ಗೆ. ಅವರ ಹೆಸರು ಹೇಳಿ. ಸುರೇಶ್ ಅಂತ. ಸರಿಮ್ಮ, ಹುಟ್ಟಿದ ದಿನಾಂಕ ತಿಳಿಸಿ. 15/6/90 ಇಸ್ವಿ. ಸರಿಮ್ಮ, ರಾಶಿ ನಕ್ಷತ್ರ ತಿಳಿಸಿಮ್ಮ. ಕುಂಭರಾಶಿ, ಶತಾಭಿಷ ನಕ್ಷತ್ರ. ಸರಿಮ್ಮ, ಗುರುಜಿ ಇದ್ದಾರೆ, ಮಾತನಾಡಿ. ಹೇಳಿ. ನಮಸ್ತೆ ಗುರುಜಿ. ನಮಸ್ಕಾರಮ್ಮ. ಅದೇ ನಮ್ಮ ಹುಡುಗನ್ಗೆ 30 ವರ್ಷ ಆಗ್ತಾ ಬಂತು. ಆಗ್ಲೇ 5-6 ವರ್ಷದಿಂದ ಹೆಣ್ಣು ನೋಡ್ತಾನೆ ಇದೀವಿ, ಯಾವ್ದು ಸೆಟ್ ಆಗ್ತಾ ಇಲ್ಲ. ನನ್ನ ಪ್ರಕಾರ ಪಿತೃಗಳ ವರ್ಗದ ಶಾಪ ಇದೆ ನೋಡಿ. ಸೂರ್ಯನ ಜೊತೆಯಲ್ಲಿ ಕೇತು ಇದ್ದರೆ, ಚಂದ್ರನ ಜೊತೆಯಲ್ಲಿ ಕೇತು ಇದ್ದರೆ, ಲಗ್ನದಲ್ಲಿ ಕೇತು ಇದ್ದರೆ, ರಾಹು ಇದ್ದರೆ, ಇದೆಲ್ಲ ಶುಭ ಕಾರ್ಯಗಳು ನಡೆಯೋದಿಲ್ಲ. ಒಮ್ಮೆ ಜಾತಕದ ಅವಲೋಕನೆ ಸ್ಪಷ್ಟ ಮಾಡಿರಿ, ನಿಮಗೆ ಅರ್ಥ ಆಗುತ್ತೆ ನಾ ಹೇಳಿದ್ದು. ಪಿತೃಕಾರ್ಯ ಆಯ್ತಂದರೆ ಆಶೀರ್ವಾದ ಆಗ್ತದೆ, ಬೇಗ ಒಳ್ಳೆಯದಾಗ್ತದೆ. ನೀವೊಂದು ಸತಿ ಜಾತಕದಲ್ಲಿ ತೆಗೆದು ನಾನು ಹೇಳಿದಂತೆ ಇದೆಯಾ ಇಲ್ವಾ ನೋಡಿ, ನಂತರ ಆದರೆ ಬನ್ನಿ, ಅಥವಾ ಅಲ್ಲೆಲ್ಲರೂ ವಿಚಾರಿಸಿ ಪಿತೃಕಾರ್ಯ ಮಾಡೋದು ಹೇಗೆ ತೀರಿಸ್ಬೇಕು ಅನ್ನೋದನ್ನು ಯಾರಿಗೆ ತಂದೆ ತಾಯಿಗಳು ಇಲ್ಲವೋ ಅವ್ರು ಮಾಡಬೇಕು, ಮಕ್ಕಳಿಗೆ ಸಲುವಾಗಿ ಅದನ್ನು ಮಾಡ್ಕೊಳ್ಳಿ, ಒಳ್ಳೆಯದಾಗ್ತದೆ. ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ವೀಕ್ಷಕರೇ, ನೀವು ಕೂಡ ಕರೆ ಮಾಡಿ ಗುರುಜಿಯವರ ಜೊತೆ ಮಾತನಾಡಬಹುದು ಪುಟ್ಟ ವಿರಾಮದ ನಂತರ. ವಿರಾಮದ ನಂತರ ದಿವ್ಯ ಜ್ಯೋತಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಈಗೊಬ್ರು ಕಾಲರ್ ಇದ್ದಾರೆ, ಭವಾನಿ ಅಂತ ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಭವಾನಿ. ನಮಸ್ಕಾರಮ್ಮ. ಹೇಳಿಮ್ಮ, ಯಾರ ಬಗ್ಗೆ ಕೇಳಬೇಕಿತ್ತು?
ನಾನ್ ನಮ್ಮ ಯಜಮಾನ್ರ ಬಗ್ಗೆ ಕೇಳ್ಬೇಕಾಗಿತ್ತು. ಸರಿಮಾ, ಅವರ ಹೆಸರು ಹೇಳಿ. ಅವರ ಡೇಟ್ ಬಂದು 8/6/1952. ಓಕೆ. ಹೆಸರು ನಂಜಪ್ಪ ಅಂತ. ರಾಶಿ ನಕ್ಷತ್ರ ತಿಳಿಸಿಮಾ. ಇದು ಜ್ಯೇಷ್ಠ ನಕ್ಷತ್ರ, ವೃಶ್ಚಿಕ ರಾಶಿ. ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿ. ಹೇಳಿ. ಓಕೆ, ನಮಸ್ಕಾರ ಗುರೂಜಿ. ನಮಸ್ಕಾರ. ನಮಸ್ಕಾರ. ಅವ್ರದ್ದು ಡೇಟ್ ಆಫ್ ಬರ್ತ್ ಬಂದ್ಬಿಟ್ಟು ಗೊತ್ತಾಯ್ತು. ಮುಂದೆ ವಿಷಯ. ಸರಿ ಸ್ವಾಮೀಜಿ, ನಮ್ಗೆ ಭೂಮಿ ವಿಷಯದಲ್ಲಿ ತುಂಬಾ ತೊಂದರೆ ಆಗಿದೆ. 30 ವರ್ಷಗಳಿಂದ ಯಾವ ನಮ್ಮ ಸೈಟ್ ಆಗ್ಲಿ ಭೂಮಿ ಆಗ್ಲಿ ಯಾವುದು ನಮ್ಮ ಹೆಸರಿಗೆ ಆಗಿದ್ರೂ ಸಹ ಅದ್ರಲ್ಲಿ ಏನೋ ಒಂದು ತೊಡಕು ಬಂದು ಇವತ್ತಿಗೂ ನಾವು ಮನೆಯಲ್ಲಿ ಸ್ಟ್ಯಾಂಡ್ ಆಗಿಲ್ಲ ಸ್ವಾಮೀಜಿ. ಹಣಕಾಸಿನ ತೊಂದರೆ ತುಂಬಾನೇ ಇದೆ. ಒಂದಲ್ಲ ಒಂದು ಎಡು ಇದ್ದೇ ಇದೆ. ಆರೋಗ್ಯ ವಿಷಯದಲ್ಲಿಯೂ ಅಷ್ಟೇ. ನಾ ಮದುವೆ ಆದ ಬಂದಲ್ಲಿಂದ ಆರೋಗ್ಯನೂ ಒಂದಲ್ಲ ಒಂದು ವಿಷಯದಲ್ಲಿ ನನ್ಗೆ ತೊಂದರೆ ಆಗ್ತಾನೇ ಇದೆ. ಸರಿ, ನಿಮ್ಮ ಮನೆಯಿಂದ ಉತ್ತರ ದಿಕ್ಕಿಗಿದೆಯಾ ಜಮೀನು? ನಾನ್ ಬ್ಯಾಂಗ್ಳೂರಲ್ಲಿ ಇರೋದು. ನಾವು ಕೊಡಗಿನವರು ಸ್ವಾಮೀಜಿ. ನಾವು ಅಲ್ಲಿ ಉತ್ತರ ಅಲ್ವಾ? ಹೌದು. ಸರಿ, ನೀವೇನು ಮಾಡಿ, ಕರಿ ಎಳ್ಳು, ಬಿಳಿ ಸಾಸಿವೆ ಸ್ವಲ್ಪ ಜಾಸ್ತಿ, ಅಂದರೆ ಸಾಮಾನ್ಯ ನಾನು 100 ಗ್ರಾಮ್ ಹೇಳ್ತೀನಿ, ಒಂದು ಕಾಲು kg ತೊಗೊಂಡು ಅದನ್ನು ಎರಡನ್ನೂ ಮಿಕ್ಸ್ ಮಾಡಿ, ಈ ಜಮೀನು ನ್ಯಾಯಸಮ್ಮತವಾಗಿ ದೇವರೇ ನಮಗೆ ಬರಲಿ ಅಂಥೇಳಿ ಒಂದು ಜಮೀನಿಗೆ ಅಥವಾ ಸ್ಥಳಕ್ಕೆ ಎಲ್ಲಕ್ಕೂ ಎರಚಿಬಿಟ್ಟು ಬನ್ನಿ. ಒಳ್ಳೆ ಸುದ್ದಿ ಬಂದೇ ಬರ್ತದೆ, ಚಿಂತೆ ಮಾಡಿಬಿಡಿ. ಧನ್ಯವಾದಗಳು ಮಾ, ಕರೆ ಮಾಡಿದ್ದಕ್ಕಾಗಿ. ಮತ್ತೊಬ್ರು ಕಾಲರ್ ಇದ್ದಾರೆ, ಮಲ್ಲೇಶ್ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಮಲ್ಲೇಶ್ ಅವರೇ. ನಮಸ್ಕಾರ. ಹೇಳಿ, ಯಾರ ಬಗ್ಗೆ ಕೇಳಬೇಕಿತ್ತು? ಮಗನ ಬಗ್ಗೆ ಕೇಳಬೇಕಾಗಿತ್ತು ಮೇಡಮ್. ಅವರ ಹೆಸರು ಹೇಳಿ. ಲೋಹಿತ್ ಅಂತ. ಓಕೆ, ಹುಟ್ಟಿದ ದಿನಾಂಕ ತಿಳಿಸಿ. 1/9/1988. ಸರಿ, ರಾಶಿ ನಕ್ಷತ್ರ ತಿಳಿಸಿ. ಮೇಷರಾಶಿ, ಭರಣಿ ನಕ್ಷತ್ರ. ಓಕೆ, ಗುರುಜಿ ಹೇಳಿ. ನಮಸ್ಕಾರ ಗುರುಜಿ. ನಮಸ್ಕಾರ ಗುರುಜಿ. ಅವನು ಈಗ ಪ್ರೈವೇಟ್ ನಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. ಮುಂದೆ ಒಂದು ಉದ್ಯೋಗ ಮತ್ತೆ ವೈವಾಹಿಕ ಜೀವನ. ಮದುವೆ ಆಯ್ತಾ? ಆಗಿಲ್ಲ ಗುರುಜಿ. ಸರಿ, ಯಾವ್ದಾರ ಆರೋಗ್ಯ ಸಮಸ್ಯೆ ಇತ್ತ? ಹಿಂದೆ ಇತ್ತು. ಅವ್ನು ಚಿಕ್ಕವನ್ನ ಇದ್ದಾಗ ಇತ್ತು ಗುರುಜಿ. ಈಗೆಲ್ಲ ಆರಾಮಿದ್ದಾರೆ? ಈಗ ಚೆನ್ನಾಗಿದ್ದಾನೆ. ಸರಿ, ಈಗ ಅಷ್ಟಮದಲ್ಲಿ ಶನಿ ಮುಗಿದ ನವಮಕ್ಕೆ ಶನಿ, ಉದ್ಯೋಗದ ಸ್ಥಿರತೆ, ಉದ್ಯೋಗದ ಪ್ರಾಪ್ತಿ ಎಲ್ಲ ಭಾಳ ಚೆನ್ನಾಗಿ ಆಗ್ತದೆ ಮೇಷರಾಶಿಯವರಿಗೆ. ಏನು ಗಾಬರಿ ಇಲ್ಲ. ನಿಮ್ಮನೆಯಿಂದ ಉತ್ತರದಲ್ಲಿ ಒಂದು ಈಶ್ವರನ ಗುಡಿ ಇದೆ ನೋಡಿ, ತುಂಬ ಚೆನ್ನಾಗಿರೋ ಗುಡಿ ಇದೆಯಾ? ಹೌದೌದು ಗುರುಜಿ. ಯಾವ ದೇವಸ್ಥಾನ ಅದು? ಈಶ್ವರ ದೇವಸ್ಥಾನ. ಅಲ್ಲಿಗೆ ಹೋಗಿ ಭಾನುವಾರದ ದಿವಸ 5 ಎಳ್ನೀರು ಅಭಿಷೇಕಕ್ಕೆ ಕೊಟ್ಟು, ವೈವಾಹಿಕ ಆಗಲಿ ಬೇಗ 88, 31 ವರ್ಷ ಶುರು ಆಗ್ತಾ ಇದೆ. ಅದಕ್ಕೆ ವೈವಾಹಿಕ ಜೀವನ ಚೆನ್ನಾಗಿರಲಿ, ಉದ್ಯೋಗ ಸ್ಥಿರತೆ ಬರಲಿ ಅಂತ ನೀವು ಭಾನುವಾರ ಸಹ ಮಾಡಿ, ಒಳ್ಳೆಯದಾಗ್ತದೆ. ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಗುರುಜಿ, ನಾವು ಸೂರ್ಯನ ಮಹತ್ವದ ಬಗ್ಗೆ ಮಾತಾಡ್ತಾ ಇದ್ವಿ. ಸೂರ್ಯನಿಂದ ಆರೋಗ್ಯ ಪ್ರಾಪ್ತಿ ಹೇಗಾಗತ್ತೆ ಅನ್ನೋದನ್ನು ತಿಳಿಸ್ತಾ ಇದ್ರಿ, ಮುಂದುವರಿಸಿ ಗುರುಜಿ. ಆರೋಗ್ಯ ಪ್ರಾಪ್ತಿಗೆ ಮಾತ್ರ ಅಲ್ಲ, ಈ ಹಸಿರು ಅಂತ ಏನಿದೆ, ಆ ಸೂರ್ಯನ ಬೆಳಕು ಬಿದ್ದರೇ ಆಗೋದು. ದಿನಾಗಲೂ ಈಗ ಸುಮ್ಮನೆ ಉದಾಹರಣೆ, ಚಿಕ್ಕ ಉದಾಹರಣೆ, ಬರೀ ಮೋಡ ಇದೆ, ಬಟ್ಟೆ ಒಣಗ್ತಾ ಇಲ್ಲ, ಬಟ್ಟೆಯಿಂದಲೇ ನಮಗೆ ಆರೋಗ್ಯ ಕೆಡುತ್ತೆ. ಆ ಬಿಸಿ ಇದ್ದರೆ ನಮಗೆ ಆರೋಗ್ಯವಾಗಿರ್ತೀವಿ, ಬಟ್ಟೆ ಹಾಕ್ಕೊಂಡಿದ್ದರಿಂದ. ಅದೆಲ್ಲ ಈ ಥರ ಸಣ್ಣ ಪುಟ್ಟ ಕಾರಣಗಳು ಗೊತ್ತಾಗೋದೇ ಇಲ್ಲ. ಭಾಳ ತೀಕ್ಷ್ಣ. ಚೈತ್ರ ಮಾಸದಲ್ಲಿ ಸೂರ್ಯ ಮೇಷರಾಶಿಗೆ ಹೋಗ್ತಾನೆ. ತನ್ನ ಸ್ಥಾನದಲ್ಲಿ ಅತ್ಯದ್ಭುತವಾದ ಉಚ್ಚ ಸ್ಥಾನ, ಟಾಪ್. ನೀಚ ಅಂದರೆ ತುಲಾ ರಾಶಿಯಲ್ಲಿ ಇದ್ದಾಗ ಕಾರ್ತೀಕ ಮಾಸ, ಚಳಿ, ತನಗೆ ಶಕ್ತಿನೇ ಇಲ್ಲ. ಆದರೆ ಚೈತ್ರ ಮಾಸ ಬಂತು, ಇನ್ನು ಮುಂದೆ ಯುಗಾದಿ ಹಬ್ಬ ನೋಡಿ ಅವನದು ಆಟ. ಉರಿದು ಉಪ್ಪಿನಕಾಯಿ ಹಾಕಿಬಿಟ್ರು ಅಂತಾರಲ್ಲ, ಹಾಗೆ ಉರಿತಾನೆ. ಯಾಕೆ? ತಾನು ಒಳ್ಳೆಯ ಪೊಸಿಷನ್ಲಿರ್ತಾನೆ. ನೀಚ ಸ್ಥಾನ ತುಲಾ ರಾಶಿಯಲ್ಲಿ. ಮಿತ್ರ ಬುಧ, ಕುಜ, ಇವರೆಲ್ಲರೂ ಪರಮಾಪ್ತ ಮಿತ್ರರು. ಇವನನ್ನು ಮಧ್ಯೆ ಇಟ್ಟು ಬಾಕಿ ಉಳಿದ ಗ್ರಹಗಳೆಲ್ಲವೂ ಸುತ್ತವೆ. ಅದರಲ್ಲಿ ಶನಿ ವಿರೋಧಿ, ದೂರ ಇರುವವನು. ಶುಕ್ರ ಇವನಿಗೆ ವಿರೋಧತನ. ಅದರಿಂದ ಕಲತ್ರ ದೋಷಗಳನ್ನು ಕ್ರಿಯೇಟ್ ಮಾಡುವಂಥವನು. ಶುಕ್ರನಾಗೋಲ್ಲ, ರಾಹುಗಾಗೋಲ್ಲ, ಕೇತುಗಾಗೋಲ್ಲ, ಮತ್ತು ಶನಿಗಾಗೋಲ್ಲ, ಸೂರ್ಯನಿಗೆ. ಕಾರಣ ಸೂರ್ಯ ಕೇತು ಸೇರಿಸಿ ಒಂದು ಸ್ಕಿನ್ ಪ್ರಾಬ್ಲಮ್ ಬರುತ್ತೆ, ಅಥವಾ ಸನ್ಯಾಸಿ ಯೋಗ ಅಂತ ಕರಿತೀವಿ. ಸನ್ಯಾಸಿ ಯೋಗ ಅಂದರೆ ಸರ್ವ ಸಂಘಗಳನ್ನು ಪರಿತ್ಯಾಗ ಮಾಡಿ
ಒಂಟಿ ಜೀವನ ಅಂದರೆ ಮದುವೆ ಆಗೋದು ಲೇಟ್ ಆಗ್ತದೆ ಅಥವಾ ಆಗೋದೇ ಇಲ್ಲ. ಸೂರ್ಯ ಮತ್ತು ಕೇಳಿದೆ. ಒಟ್ಟಲ್ಲಿ ಚರ್ಮಕ್ಕೆ ಏನಾದ್ರು ಸಮಸ್ಯೆ ಬಂತು ಅಂದರೆ ಆ ಥರದ ಸಮಸ್ಯೆಗಳು ಹೊಟ್ಟೋಗುತ್ತೆ. ಒಟ್ಟಲ್ಲಿ ಸೂರ್ಯ ಕೇತು ಇದ್ದರೆ ಸನ್ಯಾಸಿ ಯೋಗ. ಸೂರ್ಯ ರಾಹು ಇದ್ದರೂ ಅವರಿಗೆ ಚರ್ಮ ಕಾಯಿಲೆ ಕಟ್ಟಿಟ್ಟ ಬುದ್ಧಿ ಬಂದೇ ಬರ್ತದೆ. ಸೂರ್ಯ ಬುಧ ಇದ್ದರೆ ಇಂಟೆಲಿಜೆನ್ಸ್, CA, CS, ICWA, ಲಾ ಇತ್ಯಾದಿಗಳೆಲ್ಲ ಓದಲಿಕ್ಕೆ ಬುಧಾದಿತ್ಯ ಯೋಗ ಅಂತನ್ನುವ ಎಕ್ಸಲೆಂಟ್ ಯೋಗ. ಹಾಗಾಗಿ ಸೂರ್ಯ ಶುಕ್ರ ಕಲತ್ರ, ಸೂರ್ಯ ಚಂದ್ರ ಅಮಾವಾಸ್ಯೆ ಯೋಗ. ಇಬ್ಬರು ಒಟ್ಟಿಗೆ ಮುಳುಗ್ತಾರೆ, ಇಬ್ಬರು ಒಟ್ಟಿಗೆ ಹೇಳ್ತಾರೆ. ಅವತ್ತೊಂದು ದಿವಸ ಚಂದ್ರನ ದರ್ಶನ ನಮಗಿರೋದಿಲ್ಲ, ಅದರಿಂದ ಚಂದ್ರ ದರ್ಶನ ಇರೋದಿಲ್ಲ. ಸೊ ಸೂರ್ಯ ಚಂದ್ರ, ಸೂರ್ಯ ಗುರು ಕಿಂಗ್ ಮೇಕರ್, ರಾಜಗುರು ಅಂತ ಕರಿತೀವಿ. ರಾಜಗುರು ಅಂದರೆ ಇನ್ನೊಬ್ಬರನ್ನು ಟಾಪ್ ಲೆವೆಲ್ಗೆ ತೊಗೊಂಡೋಗುವ ಒಂದು ಎಕ್ಸಲೆಂಟ್ ಕ್ವಾಲಿಟಿ ಗುರುಗಳಿದ್ದರೆ. ಓಕೆ, ಸರಿ ಗುರುಜಿ. ಇನ್ನು ಕಾರ್ಯಕ್ರಮದ ಕೊನೆಯಲ್ಲಿ ನಮ್ಮ ವೀಕ್ಷಕರಿಗೆ ಯಾವ ದೇವರ ಶ್ಲೋಕವನ್ನು ತಿಳಿಸ್ಕೊಡ್ತಾರೆ? ನಾವು ದೇವರ ಸ್ಮರಣೆ, ಒಟ್ಟಾರೆ ದೇವರ ಸ್ಮರಣೆಯಿಂದ ನಮ್ಮ ಕಾರ್ಯಗಳೆಲ್ಲ ಇವತ್ತಿನ ದಿವಸದ್ದು. ಇಂದಿನ ವಾರ ಶುಭವಾರ, ಇಂದಿನ ಕರ್ಣ ಶುಭ ಕರ್ಣ. ಇವತ್ತಿನ ದಿವಸ ಶುಭವಾಗಲಿಕ್ಕೆ ದೇವರ ಸ್ಮರಣೆ ಒಂದು ಮಾಡಲೇಬೇಕು. ಅದಕ್ಕಾಗಿ ಶ್ಲೋಕ ಹೇಳೋಣ ಬನ್ನಿ. ಓಕೆ ಗುರುಜಿ, ಕಾರ್ಯಕ್ರಮ ಮುಗಿಸುವಂಥ ಸಮಯ ಆಗಿದೆ. ಕಾರ್ಯಕ್ರಮದಲ್ಲಿದ್ದು ಸೂರ್ಯನ ಅನುಗ್ರಹ ಇದ್ದರೆ ಆರೋಗ್ಯ ಪ್ರಾಪ್ತಿ ಹೇಗಾಗುತ್ತೆ, ವ್ಯಾಪಾರ ವ್ಯವಹಾರಗಳಲ್ಲಿ ಏಳಿಗೆಯನ್ನು ಹೇಗೆ ಕಾಣ್ಬೋದು ಅನ್ನೋದನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ರಿ. ಧನ್ಯವಾದ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ವೀಕ್ಷಕರೇ, ಕಾರ್ಯಕ್ರಮಕ್ಕೆ ಯಾರಿಗೆಲ್ಲ ಕರೆ ಸಿಕ್ಕಿಲ್ಲ ಬೇಜಾರಾಗೋದು ಬೇಡ. ಕಾರ್ಯಕ್ರಮದ ಕೊನೆಯಲ್ಲಿ ಗುರೂಜಿಯವರ ಕಚೇರಿಯ ದೂರವಾಣಿ ಸಂಖ್ಯೆಗಳು ಬರುತ್ತೆ. ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ಗುರೂಜಿಯವರನ್ನ ನೇರವಾಗಿ ಭೇಟಿ ಮಾಡ್ಬೋದು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಸರಳ ಜೀವನ, ಇದು ಮನುಕುಲದ ಒಳಿತಿಗಾಗಿ. ಜೀವನ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಎಲ್ಲಾ ರೀತಿಯ ವಿಡಿಯೋ ಅಪ್ಡೇಟ್ಸ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.